ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಅರ್ಥಕಲ್ಪನೆ ಎಂಬ 4ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ಬ್ರಹ್ಮನು ಹೇಗೆ ಮನೋಮಯನು ಎಂದ ಮೇಲೆ ಈ ಜಗತ್ತು ಆತನ ಮನಸ್ಸಂಕಲ್ಪದಿಂದ ಸೃಷ್ಟಿಯಾದುದು ಎಂದಾಯಿತಲ್ಲವೇ ಎಂದು ಹೇಳುತ್ತಾ ವಸಿಷ್ಠರು ಮುಂದುವರೆದು ಹೇಳುತ್ತಾರೆ, ಮೊದಲು ಸೃಷ್ಟಿಯಾದ ಚತುರ್ಮುಖ ಬ್ರಹ್ಮನು ಶುದ್ಧ ಮನೋಮಯನು, ಅಂತೆಯೇ ಆತನಿಂದ ಸೃಷ್ಟಿಯಾದ ಸಕಲ ಚರಾಚರ ಜಗತ್ತು ಕೂಡ ಯಾವ ಕಾರಣವೂ ಇಲ್ಲದೆ ಮನಸ್ಸಿನಲ್ಲೇ ಸೃಷ್ಟಿಯಾದುದು. ಕಾರಣವೇ ಇಲ್ಲದಿರುವುದರಿಂದ ಈ ಜಗತ್ತಿನಲ್ಲಿ ಯಾವ ಕಾರ್ಯಗಳೂ ಇರುವುದಿಲ್ಲ. ಕನಸಿನಲ್ಲಿ ಕಾಣುವ ಜಗತ್ತಿನಂತೆ ಈ ಪ್ರಪಂಚವೂ ಕೇವಲ ಮನಸ್ಸಿನ ಕಲ್ಪನೆಯೇ ಆಗಿರುವುದರಿಂದ ಅದಕ್ಕೆ ಯಾವ ಪೃಥಿವ್ಯಾದಿ ಪಂಚಭೂತಗಳ ಸಂಪರ್ಕವೂ ಇರುವುದಿಲ್ಲ. ಅಂದರೆ ಮನಸ್ಸಿನಲ್ಲೇ ಸೃಷ್ಟಿಯಾಗಿರುವ ಈ ಜಗತ್ತಿಗೆ ಯಾವುದೇ ದೇಹಗಳ ಸಂಪರ್ಕವೂ ಇಲ್ಲ. ವಾಸ್ತವದಲ್ಲಿ ನಾವು ಯಾವುದನ್ನು ದೇಹಗಳೆಂದು ಚರಾಚರಾದಿ ವಸ್ತುಗಳ ಸ್ಥಾವರ ಜಂಗಮ ವಸ್ತುಗಳ ದೇಹವೆಂದು ಹೇಳುತ್ತಿರುವೆವೋ, ಅದು ಪಂಚಭೂತಗಳಿಂದ ಆಗಿರುವುದೆಂದು ಹೇಳುತ್ತಿರುವೆವೋ, ಆ ಪಂಚಭೂತಗಳೂ ಕೂಡ ಮನಸ್ಸಿನ ಸೃಷ್ಟಿಯೇ ಹೊರತು ವಾಸ್ತವದಲ್ಲಿ ಇಲ್ಲ. ವಾಲ್ಮೀಕಿಗಳು ಇವೆಲ್ಲವನ್ನು ವಸಿಷ್ಠರು ಹೇಳುತ್ತಿರುವರು ಎಂದು ಹೇಳುತ್ತಾ ಭರದ್ವಾಜನಿಗೆ ಹೇಳುತ್ತಾರೆ, ಉದ್ಧಾಮ ವಚನನಾದ ವಸಿಷ್ಠ ಮುನೀಂದ್ರನು ಹೀಗೆ ಹೇಳುತ್ತಿರಲು ಕೇಳುವವರೆಲ್ಲ ಏಕಾಗ್ರಚಿತ್ತರಾಗಿ ಮೌನವಾಗಿ ಕುಳಿತಿದ್ದರು. ಪಂಜರದಲ್ಲಿರುವ ಹಾರೀತ, ಶುಕ ಮೊದಲಾದ ಹಕ್ಕಿಗಳು ಆಟಗಳನ್ನು ಓಡಾಡುವುದನ್ನು ಬಿಟ್ಟು ಕುಳಿತಿರಲು ಕಿರುಗೆಜ್ಜೆಗಳ ಸದ್ದು ಇಲ್ಲವಾಯಿತು. ಲಲನೆಯರು ವಿಲಾಸಗಳನ್ನು ಮರೆತು ಕುಳಿತಿರಲು ಅರಮನೆಗೆ ಆ ದಶರಥ ಮಹಾರಾಜನ ಆಸ್ಥಾನದಲ್ಲಿ ಅರಮನೆಯೇ ಗೋಡೆಯಲ್ಲಿ ಬರೆದ ಚಿತ್ರದಂತೆ ಸ್ತಬ್ಧವಾಗಿತ್ತು. ಏಕೆಂದರೆ ಹೊರಗಿನ ಈ ಜಗತ್ತಿನ ಕುರಿತಾಗಿ ನಾವು ಎಷ್ಟೆಲ್ಲ ಕಲ್ಪನೆಗಳನ್ನು ಇಟ್ಟುಕೊಂಡಿದ್ದೇವೆ. ಆ ಜಗತ್ತಿನಿಂದಲೇ ಬಂಧನಕ್ಕೊಳಗಾಗಿದ್ದೇನೆ, ಆ ಜಗತ್ತೇ ನನಗೆ ಆನಂದವನ್ನು ಕೊಡುತ್ತಿದೆ, ಆ ಜಗತ್ತೇ ನನಗೆ ದುಃಖವನ್ನು ಕೊಡುತ್ತಿದೆ. ಆದರೆ ವಾಸ್ತವದಲ್ಲಿ ಆ ಜಗತ್ತೇ ಇಲ್ಲವೆಂದು ಹೇಳಿಬಿಟ್ಟರೆ, ಅದೆಲ್ಲ ನಿನ್ನ ಮನಸ್ಸಿನ ಭ್ರಮೆ ಎಂದು ಹೇಳಿದರೆ ಹೇಗಾಗಬಹುದು? ಹೀಗೆಯೇ ಕಾಲವು ಕಳೆದು ಹಗಲು ಮುಹೂರ್ತ ಮಾತ್ರ ಉಳಿಯಿತು. ಬಿಸಿಲು ತಂಪಿತು, ಬಿಸಿಲು ಕಡಿಮೆಯಾಯಿತು. ಜನರ ವ್ಯವಹಾರಗಳು ಬಿಸಿಲಿನ ಬಿಸಿಯು ಜೊತೆಯಲ್ಲಿ ಕಡಿಮೆಯಾದವು. ಅರಳಿದ ಕಮಲ ಕನ್ನೈದಿಲೆಗಳ ಸಮೂಹಗಳ ವಾಸನೆಯಿಂದ ಸುಂದರವಾದ ವಾಯುಗಳು ಸುಖವಾಗಿ ಬೀಸಲು ಅವೂ ವಸಿಷ್ಠರ ಉಪದೇಶವನ್ನು ಕೇಳುವುದಕ್ಕೆ ಬಂದವೋ ಎಂಬಂತಿತ್ತು. ಸೂರ್ಯನು ತಾನು ಕೇಳಿದ ಶಾಸ್ತ್ರಾರ್ಥವನ್ನು ಚಿಂತನೆ ಮಾಡಬೇಕು ಎಂದು ಹಗಲಿನ ವ್ಯವಹಾರವನ್ನು ಬಿಟ್ಟು ಏಕಾಂತವನ್ನು ಸೇರಿದವನೆಂಬಂತೆ ಅಸ್ತಗಿರಿಯ ಕೂಟಕ್ಕೆ ಇಳಿದನು. ಜ್ಞಾನಶಾಸ್ತ್ರ ಶ್ರವಣದಿಂದ ಹೃದಯದಲ್ಲಿ ಉಂಟಾದ ಶಾಂತತೆಯೋ ಎಂಬಂತೆ ವನಭೂಮಿಗಳು ಹಿಮದ ಮುಚ್ಚುವಿಕೆಯಿಂದ ಸಮವಾದಂತೆ ಕಂಡವು. ವಸಿಷ್ಠರ ಉಪದೇಶವನ್ನು ಕೇಳಬೇಕೆಂದು ಇತರ ವ್ಯಾಪಾರಗಳನ್ನು ತ್ಯಜಿಸಿರುವರು ಎಂಬಂತೆ ಜನರು ಅಲ್ಪ ಸಂಚಾರವುಳ್ಳವರಾದರು. ವಸಿಷ್ಠರು ಹೇಳುವುದನ್ನು ಕೇಳಬೇಕೆಂದು ಎಲ್ಲ ವಸ್ತುಗಳು ಕತ್ತೆತ್ತಿ ಬಗ್ಗಿದವೋ ಎಂಬಂತೆ ಅವುಗಳ ನೆಳಲುಗಳು ನಿಡಿದಾದವು. ಆಗ ದ್ವಾರಪಾಲಕನು ಮುಂದೆ ಬಂದು ನಮ್ರನಾಗಿ ಅರಸನಿಗೆ, ದೇವ, ಸ್ನಾನಾದಿ ಅರ್ಚನೆಗಳ ಕಾಲವು ಮೀರುತ್ತಿರುವುದು ಎಂದು ಭಿನ್ನವಿಸಿದನು. ಅದನ್ನು ಕೇಳಿ ಭಗವಂತನಾದ ವಸಿಷ್ಠನು ಮಧುರವಾದ ಈ ಉಪನ್ಯಾಸವನ್ನು ಅಲ್ಲಿಗೆ ನಿಲ್ಲಿಸಿ, ಇವತ್ತು ಇಲ್ಲಿಗೆ ನಿಂತಿರಲಿ ಮಹಾರಾಜನೇ, ಮಿಕ್ಕುದನ್ನು ಬೆಳಗ್ಗೆ ಹೇಳೋಣಾಗೆಂದು ಹೇಳಿ ಸುಮ್ಮನಾದನು. ಅರಸನು ಹಾಗೆ ಆಗಲೆಂದು ತನ್ನ ಶ್ರೇಯೋಭಿವೃದ್ಧಿಗಾಗಿ ದೇವರ್ಷಿ ಮುನಿ ವಿಪ್ರರನ್ನು ಆದರದಿಂದ ಪುಷ್ಪ ಪಾದ್ಯ ಅರ್ಘ್ಯ ಸನ್ಮಾನ ದಕ್ಷಿಣಾ ದಾನ ಪೂಜೆಗಳಿಂದ ಸತ್ಕರಿಸಿದನು. ರಾಜ ಮುನಿಮಂಡಲದಿಂದ ಕೂಡಿರುವ ಸಭೆಯು ಎದ್ದಿತು. ಅವರೆಲ್ಲರ ಸುತ್ತಲೂ ಅವರವರು ಧರಿಸಿದ್ದ ರತ್ನಗಳ ಕಾಂತಿಯು ಹರಡಿತ್ತು. ಒಬ್ಬರ ಮೈ ಒಬ್ಬರಿಗೆ ತಗುಲಿ ಕೇಯೂರ ಕಂಕಣಗಳು ಸದ್ದು ಮಾಡಿದವು. ಮಡದಿಯರು ಧರಿಸಿದ್ದ ಹಾರಗಳಿಂದ ಅವರ ಹೃದಯ ಸ್ಥಳವು ಜರತಾರಿಯ ಪಠ್ಯವಸ್ತ್ರದಂತಿದ್ದಿತು. ಅವರ ತಲೆಯ ಹೂಗಳಲ್ಲಿ ಸೇರಿಕೊಂಡಿದ್ದ ದುಂಬಿಗಳು ಎದ್ದು ಧ್ವನಿ ಮಾಡಲು ಸುವಾಸಿತವಾದ ಅವರ ಕೇಶಜಾಲವು ಮಾತಾಡುವಂತಿತ್ತು. ತಮ್ಮ ಚಿನ್ನದ ಒಡವೆಗಳಿಂದ ದಿಕ್ಕುಗಳನ್ನೆಲ್ಲ ಬೆಳಗುತ್ತಾ ಹಾಗೆ ಕೇಳಿದ ಮುನಿವಾಕ್ಯನ ಅರ್ಥವು ಬುದ್ಧಿಯಲ್ಲಿ ನಿಂತು ತಮ್ಮ ಇಂದ್ರಿಯಗಳನ್ನೆಲ್ಲ ತಟ್ಟಿ ಮಲಗಿದಂತಿರಲು ನಭಶ್ಚರರು, ಆಕಾಶ ಸಂಚಾರಿಗಳು, ಭೂಚರರು ತಮ್ಮ ದೇಶಗಳಿಗೆ ಹೋಗಿ ನಿತ್ಯ ಕರ್ಮಗಳನ್ನು ನೆರವೇರಿಸಿದರು. ಇಷ್ಟರಲ್ಲಿಯೇ ಜನರ ದೊಂಬಿಯಿಂದ ತಪ್ಪಿಸಿಕೊಂಡ ಬಾಲಾಂಗನೆಯು ಅವಸರದಿಂದ
ಮನೆಗೆ ಬರುವಂತೆ ರಾತ್ರಿಯು ಬೇಗ ಬೇಗ ಬಂದಿತು. ಅಹಪ್ಪತಿಯಾದ ಹಗಲಿಗೆ ಅಧಿಪತಿಯಾದ ಸೂರ್ಯನು ದೇಶಾಂತರವನ್ನು ಬೆಳಗಬೇಕೆಂದು ಹೊರಟು ಹೋದನು. ಎಲ್ಲರಿಗೂ ಬೆಳಕು ನೀಡುವುದು ತಾನೇ ಸತ್ಪುರುಷರು ಮಾಡುವ ವ್ರತವು. ಮುತ್ತುಗದ ತೋಪುಗಳನ್ನು ಅರಳಿಸಿ ದಿಕ್ಕು ದಿಕ್ಕುಗಳನ್ನು ಕೆಂಪಗೆ ಮಾಡುತ್ತಾ ಬರುವ ವಸಂತಲಕ್ಷ್ಮಿಯೋ ಎಂಬಂತೆ ಸಂಧ್ಯೆಯು ತಾರಾಮಾಲೆಗಳನ್ನು ಧರಿಸಿ ಸುತ್ತಲೂ ಕಾಣಿಸಿಕೊಂಡಳು. ನಿದ್ದೆ ಬರಲು ಮನೋವ್ಯಾಪಾರಗಳೆಲ್ಲವೂ ಚಿತ್ತದಲ್ಲಿ ಅಡಗುವಂತೆ ಚೂತ, ನೀಪ, ಕದಂಬ ಮೊದಲಾದ ಮರಗಳ ತುದಿಯಲ್ಲಿಯೂ ಗ್ರಾಮ ಚೈತ್ಯಗಳ ಮನೆಗಳ ಸೂರುಗಳಲ್ಲಿಯೂ ಹಕ್ಕಿಗಳು ಸೇರಿಕೊಂಡವು. ಆಗ ಸೂರ್ಯನ ಕಿರಣಗಳಿಂದ ರಂಜಿತವಾದ ತುಂಡು ಮೋಡಗಳಿಂದ ಕೊಂಚ ಕೊಂಚವಾಗಿ ಕೆಂಪಾಗುತ್ತಾ ಪಶ್ಚಿಮ ಪರ್ವತವು ಹಳದಿಯ ಬಟ್ಟೆಯನ್ನುಟ್ಟು ತಾರೆಗಳನ್ನು ಮುಡಿದು ಸೌಭಾಗ್ಯವಂತನಾಗಿ ಒಂದು ಗಳಿಗೆ ಎದ್ದು ಮೇಘಗಳೊಡನೆ ಆಕಾಶದಲ್ಲಿ ಸೇರಿ ಹೋದನು. ಆಗ ಶಿಷ್ಟರು ಒಪ್ಪಿಸಿದ ಅರ್ಘ್ಯಾದಿ ಪೂಜೆಯನ್ನು ಸ್ವೀಕರಿಸಿ ಸಂಧ್ಯೆಯು ಹೊರಟು ಹೋಗಲು ಭೇತಾಳಗಳು ಶರೀರವನ್ನು ಧರಿಸಿ ಬಂದವೋ ಎಂಬಂತೆ ಅಂಧಕಾರಗಳು ತಂಡ ತಂಡವಾಗಿ ಬಂದವು. ತಣ್ಣಗಿರುವ ಗಾಳಿಯು ಹಿಮಕಣಗಳನ್ನು ಚಿಮ್ಮುತ್ತಾ ಚಿಗುರುಗಳನ್ನು ಲೀಲೆಯಿಂದ ಆಡಿಸುತ್ತಾ ಅರಳುವ ಕುಮುದಗಳ ವಾಸನೆಯನ್ನು ಬೀರುತ್ತಾ ಬೀಸಿತು. ದಿಗಂಗನೆಯರು ವಿಧವೆಯರಾದ ಹೆಂಗಸರಂತೆ ಉದ್ದುದ್ದವಾದ ಕತ್ತಲೆ ಎಂಬ ಕೇಶಪಾಶಗಳನ್ನು ಬಿಟ್ಟುಕೊಂಡು ತಾರಕೆಗಳನ್ನು ಅಂದರೆ ಕಣ್ಣಾಲಿ ನಕ್ಷತ್ರಗಳನ್ನು ಮುಚ್ಚಿಕೊಂಡು ಪರಮಾಂಧ್ಯವನ್ನು ಪರಮ ಅಂಧತನವನ್ನು ಹೊಂದಿದವು. ತನ್ನ ಕಾಂತಿ ಎಂಬ ಹಾಲು ಹೊಳೆಯಿಂದ ಲೋಕವನ್ನೆಲ್ಲ ತುಂಬುತ್ತಾ ಅಮೃತಮಯವಾದ ಆಕಾರವುಳ್ಳ ಚಂದ್ರನೆಂಬ ಕ್ಷೀರ ಸಮುದ್ರವು ಅಂತರಿಕ್ಷಕ್ಕೆ ಬಂದಿತು. ಆಗ ಜ್ಞಾನವಾಕ್ಯಗಳನ್ನು ಕೇಳಿದ ಮಹೀಪಾಲರ ಅಂದರೆ ಆ ಎಲ್ಲ ರಾಜರಗಳ ಚಿತ್ತದಿಂದ ಅಜ್ಞಾನಗಳು ಓಡಿ ಹೋಗುವಂತೆ ಕತ್ತಲೆಯ ಗುಂಪುಗಳು ಓಡಿಹೋಗಿ ಎಲ್ಲಿಯೋ ಮರೆಯಾದವು. ಅಲೌಕಿಕವಾದ ಅರ್ಥವುಳ್ಳ ಮಾತುಗಳು ಮನಸ್ಸಿನಲ್ಲಿ ನೆಲೆಸಿಬಿಡುವಂತೆ ಋಷಿಗಳು, ಭೂಮಿಪಾಲರು, ಮುನಿಗಳು, ಬ್ರಾಹ್ಮಣರು ತಮ್ಮ ತಮ್ಮ ಮನೆಗಳಲ್ಲಿ ವಿಶ್ರಾಂತಿಯನ್ನು ಪಡೆದರು. ಯಮಧರ್ಮನ ದೇಹಕಾಂತಿಯಂತೆ ಕಪ್ಪಾಗಿ ಕತ್ತಲೆಯಿಂದ ಹಿಡಿದ ರಾತ್ರಿಯು ಕಳೆಯಿತು. ಹಿಮಕಣಗಳಿಂದ ಕೂಡಿದ ಉಷಃಕಾಲವು ಮೆಲ್ಲ ಮೆಲ್ಲಗೆ ಬಂದಿತು. ಆಗ ಆಕಾಶದಲ್ಲಿ ಹೊಳೆಯುತ್ತಿದ್ದ ನಕ್ಷತ್ರಗಳು ಅಂತರ್ಧಾನವನ್ನು ಹೊಂದಿದವು. ಅದನ್ನು ಕಂಡರೆ ಬೆಳಗಿನ ಗಾಳಿಗಳು ಮಳೆಯಾಗಿ ಕರೆದಿದ್ದ ಹೂಗಳನ್ನು ಗುಡಿಸಿಕೊಂಡು ಹೋದವೋ ಎನ್ನುವಂತಿತ್ತು. ಪ್ರಭೆಯಿಂದ ಕಣ್ಣುಗಳನ್ನು ಬಿಡಿಸುತ್ತಾ ಮಹಾತ್ಮರ ಮನಸ್ಸಿನಲ್ಲಿ ಹೊಸದಾಗಿ ಹುಟ್ಟಿದ ವಿವೇಕ ವೃತ್ತಿಯಂತೆ ಸೂರ್ಯನು ಕಣ್ಣಿಗೆ ಕಾಣಿಸಿದನು. ಆಗ ಸೂರ್ಯನ ಕಿರಣಗಳಿಂದ ಕೊಂಚ ಕೊಂಚ ಕೆಂಪಾಗಿರುವ ತುಂಡು ಮೋಡಗಳಿಂದ ಹಳದಿಯ ಬಟ್ಟೆಯನ್ನುಟ್ಟಂತೆ ಕಾಣುತ್ತಾ ಪೂರ್ವ ದಿಕ್ಪರ್ವತವು ಮೆರೆಯಿತು. ಇಲ್ಲಿ ಆಗ ನಭಶ್ಚರ ಮಹೀಚರರೆಲ್ಲರೂ ಮಧ್ಯ ಪ್ರಾತಃ ಕಾಲದ ಆಹ್ನಿಕಗಳೆಲ್ಲವನ್ನೂ ತೀರಿಸಿಕೊಂಡು ಹಿಂದಿನ ದಿನದಂತೆಯೇ ಮತ್ತೆ ಸಭೆಗೆ ಬಂದರು. ಸಮಸ್ತ ಸಭೆಯು ಹಿಂದಿನಂತೆಯೇ ಮೌನವಾಗಿ ಗಾಳಿ ಇಲ್ಲದಾಗ ಕಮಲವು ತಲೆ ಎತ್ತಿಕೊಂಡು ನಿಶ್ಚಲವಾಗಿ ನಿಂತಿರುವಂತೆ ನಿಶ್ಚಲವಾಗಿ ಇತ್ತು. ಆಗ ಶ್ರೀರಾಮನು ಪ್ರಸಂಗವಶನಾಗಿ ಮಧುರ ವಾಕ್ಯನಿಂದ ಮುನಿಶಾರ್ದೂಲನು ವಿಷಯ ನಿರೂಪಣೆ ಮಾಡುವವರಲ್ಲಿ ಶ್ರೇಷ್ಠನೂ ಆದ ವಸಿಷ್ಠರನ್ನು ಕುರಿತು ಹೀಗೆ ಹೇಳುತ್ತಾನೆ. ಎಲೆ ಭಗವಂತನೇ, ಶ್ರೀರಾಮನು ಹೇಳುತ್ತಿರುವುದು ವಸಿಷ್ಠರನ್ನು ಕುರಿತು, ಮನಸ್ಸಿನ ರೂಪವೇನು ಎಂಬುದನ್ನು ನನಗೆ ಸ್ಫುಟವಾಗಿ ಹೇಳು. ಅದು ತಾನೇ ಈ ಲೋಕವೆಂಬ ಹೂವಿನ ಗೊಂಚಲೆಲ್ಲವೋ ಆಗುವುದು. ಹಿಂದಿನ ಅಧ್ಯಾಯದಲ್ಲಿ ವಸಿಷ್ಠರು ಹೇಳುತ್ತಾ, ಈ ಸಂಪೂರ್ಣ ಜಗತ್ತು ಮನಸ್ಸಿನಿಂದಲೇ ಸೃಷ್ಟಿಯಾಗಿರುವುದೇ ಹೊರತು ವಾಸ್ತವದಲ್ಲಿ ಇಲ್ಲ. ಯಾವ ಪಂಚಭೂತಗಳೂ ಇಲ್ಲ, ಪಂಚೀಕರಣದಿಂದ ಉಂಟಾದ ಯಾವ ದೇಹಗಳೂ ಇಲ್ಲ. ಇರುವುದೆಲ್ಲವೂ ಈ ಮನಸ್ಸಿನಲ್ಲಿ ಸಂಕಲ್ಪ ರೂಪದಲ್ಲಿ ಸೃಷ್ಟಿಯಾದುದು. ಅದೇ ದೃಶ್ಯ ರೂಪವಾಗಿ ಇಂದ್ರಿಯಗಳ ಮೂಲಕ ಕಾಣಿಸುತ್ತಿರುವುದು ಎಂದು ಹೇಳಿದ್ದರಿಂದ ಈಗ ಆ ಮನಸ್ಸಿನ ರೂಪ ಎಂತಹುದು ಎಂದು ಶ್ರೀರಾಮನು ಕೇಳುತ್ತಿರುವನು. ವಸಿಷ್ಠರು ಹೇಳುತ್ತಿದ್ದಾರೆ, ರಾಮನೇ, ಈ ಮನಸ್ಸಿನ ರೂಪವೆಂದು ಯಾವುದೂ ಇಲ್ಲ. ಶೂನ್ಯವೋ ಜಡವೋ ಆಗಿರುವ ಆಕಾಶಕ್ಕೆ ಹೆಸರೊಂದು ಬಿಟ್ಟು ಇನ್ನೇನು ತಾನೇ ಇರುವುದು? ಇದು ಅದರಂತೆ. ಸಾಮಾನ್ಯವಾಗಿ ಆಕಾಶವೆಂದು ಹೇಳಿಬಿಡುತ್ತೇವೆ. ಆಕಾಶದ ನೀಲಿ ಬಣ್ಣ ವಾಸ್ತವದಲ್ಲಿ ಇದೆಯೇ? ವಿಜ್ಞಾನಕ್ಕೂ ಕೂಡ ಗೊತ್ತು. ಆಕಾಶದಲ್ಲಿ ನೀಲಿ ಬಣ್ಣ ಎಂಬುದು ಯಾವುದೂ ಇಲ್ಲ. ಅದು ಕೇವಲ ಬೆಳಕಿನ ವಕ್ರೀಭವನದಿಂದಾಗಿ ನಮ್ಮ ಕಣ್ಣಿಗೆ ಕಾಣುವಂತಹ ಭ್ರಮೆ. ಸರಿ, ಆ ಆಕಾಶಕ್ಕೆ ಇಂತಹುದೇ ಆದ ಗುಣವಿದೆಯೇ, ಇಂತಹುದೇ ಆದ ರೂಪವಿದೆಯೇ ಎಂದರೆ ಯಾವ ಗುಣವೂ ಯಾವ ರೂಪವೂ ಇಲ್ಲ. ಗುಣವು ಶಬ್ದವೇ ಆಕಾಶದ ಗುಣವೆಂದು ಹೇಳುತ್ತೇವೆ. ಅದಕ್ಕೆ ಕಾರಣ ಶಬ್ದವು ಆಕಾಶದಲ್ಲಿ ಸಂಚರಿಸುವುದರಿಂದ
ಅದಕ್ಕೆ ಆಕಾಶದ ಗುಣ ಶಬ್ದವೆಂದು ಹೇಳುತ್ತೇವೆಯೇ ಹೊರತು ಅದು ಆಕಾಶದಲ್ಲಿ ಅಂತರ್ಗತವಾಗಿರುವಂತಹುದೇನೂ ಅಲ್ಲ. ಆಕಾಶದಲ್ಲಿ ಅದು ಸಂಚರಿಸುವುದರಿಂದ ಮಾತ್ರವೇ ಶಬ್ದವು ಆಕಾಶದ ಗುಣವೆಂದು ಹೇಳುತ್ತೇವೆ ಹೊರತು ಆಕಾಶಕ್ಕೆ ಇಂತಹುದೇ ನಿರ್ದಿಷ್ಟ ರೂಪ ಎಂದು ಹೇಗೆ ಇಲ್ಲವೋ ಹಾಗೆಯೇ ಮನಸ್ಸಿಗೂ ಕೂಡ ಯಾವುದೇ ರೂಪವೆಂಬುದು, ಮನಸ್ಸಿನ ಸ್ವರೂಪವೆಂಬುದು ಯಾವುದೂ ಇಲ್ಲ. ಎಲೆ ರಾಮನೇ, ಈ ಮನಸ್ಸಿಗೆ ಹೊರಗೆ ಆಗಲಿ ಒಳಗೆ ಆಗಲಿ ಸತ್ಯವಾದ ರೂಪವು ಇಲ್ಲ. ಇದು ಆಕಾಶದಂತೆ, ಈ ಮನಸ್ಸು ಕೂಡ ಆಕಾಶದಂತೆ ಎಲ್ಲೆಲ್ಲಿಯೂ ಇರುವುದು ಎಂದು ತಿಳಿ. ಇದಂ ಅಂದರೆ ಜಗತ್ತು ಎಂಬುದು ಇಂತಹ ಮನಸ್ಸಿನಿಂದ ಉಂಟಾಗಿರುವುದು. ಇದು ಅಂದರೆ ಜಗತ್ತು ಮರೀಚಿಕಾ ಜಲದಂತೆ ಇರುವುದು. ಅಂದರೆ ದೂರದಲ್ಲಿ ಜಲವಿದೆಯೇನೋ ಎಂದು ಹೇಗೆ ಬೇಸಿಗೆಯ ಕಾಲದಲ್ಲಿ ಅಥವಾ ಮರುಭೂಮಿಯಲ್ಲಿ ಭ್ರಮೆ ಹುಟ್ಟಿಸುವುದೋ ಆ ರೀತಿಯಾದ ಮರೀಚಿಕಾ ಜಲದಂತಿರುವುದು. ನೇತ್ರದೋಷದಿಂದಾಗಿ ಹೇಗೆ ಎರಡೆರಡು ಚಂದ್ರರು ಕಾಣಿಸುವರೋ ಅದೇ ರೀತಿ ಕ್ಷಣ ಸಂಕಲ್ಪದಿಂದ ರೂಪವು ಅಂದರೆ ಹೊರಗಿನ ಜಗತ್ತಿನ ರೂಪವು ಉಂಟಾಗುವುದು. ಸತ್ತೇ ಆಗಲಿ ಅಸತ್ತೇ ಆಗಲಿ ಈ ವಿಷಯ ಸಮೂಹದ ನಡುವೆ ತೋರುವುದೆಂದು ಎಲ್ಲರೂ ತಿಳಿದುಕೊಂಡಿರುವುದು ಯಾವುದೋ ಅದು ಅಸತ್ಯವಾದುದೇ ಆಗಲಿ ಸತ್ಯವಾದುದೇ ಆಗಲಿ ಯಾವುದೇ ಆಗಲಿ ನಮ್ಮ ಕಣ್ಣಿಗೆ ಕಾಣಿಸುತ್ತಿದೆ, ಎಲ್ಲ ಜ್ಞಾನೇಂದ್ರಿಯಗಳಿಗೆ ಗೋಚರವಾಗುತ್ತಿದೆ. ಅದರ ದೃಶ್ಯ, ಶಬ್ದ, ರಸ, ಸ್ಪರ್ಶ, ವಾಸನೆ ಇವೆಲ್ಲವೂ ನಮಗೆ ಗೋಚರಿಸುತ್ತಿದೆ ಎಂದು ಯಾವುದನ್ನು ಹೇಳುತ್ತೇವೆಯೋ ಅದೆಲ್ಲವೂ ಮನಸ್ಸೇ. ವಿಷಯವಾಗಿ ತೋರುವುದು ಯಾವುದೋ ಅದೆಲ್ಲವೂ ಮನಸ್ಸೇ. ಇಂದ್ರಿಯಗಳಿಗೆ ವಿಷಯವಾಗಿ ಕಿವಿಗೆ ಕೇಳಿಸುವ ಶಬ್ದವಾಗಿ, ಮೂಗಿಗೆ ಬರುವಂತಹ ವಾಸನೆಯಾಗಿ, ನಾಲಿಗೆಗೆ ರುಚಿಸುವಂತಹ ರಸವಾಗಿ ಅಥವಾ ಸ್ಪರ್ಶಕ್ಕೆ ಸಿಗುವಂತಹ ಆ ಸ್ಪರ್ಶ ಗುಣವೇ ಆಗಲಿ ಎಲ್ಲವೂ ಕೂಡ ಮನಸ್ಸೇ. ಅದಕ್ಕಿಂತ ಮನಸ್ಸಿಗಿಂತ ಬೇರೆಯಾದುದು ಯಾವಾಗಲೂ ಇಲ್ಲ. ಸಂಕಲ್ಪ ಮಾಡುವಿಕೆಯೇ ಮನವು. ದ್ರವತ್ವದಿಂದ ಬೇರೆಯಾದ ನೀರು, ಸ್ಪಂದ ಅಂದರೆ ಅಲ್ಲಾಡುವಿಕೆಯಿಂದ ಬೇರೆಯಾದ ವಾಯುವು ಹೇಗೆ ಇಲ್ಲವೋ ಹಾಗೆಯೇ ನೀರನ್ನು ದ್ರವದಿಂದ ಬೇರ್ಪಡಿಸಲು ಸಾಧ್ಯವೇ? ದ್ರವ ನೀರಿನ ಗುಣ. ಹಾಗೆಯೇ ಅಲುಗಾಡುವಿಕೆ, ಸಂಚರಿಸುವಿಕೆಯೇ ವಾಯುವಿನ ಗುಣ. ಅವೆರಡನ್ನೂ ಹೇಗೆ ಬದಲಾಯಿಸಲು ಸಾಧ್ಯವಿಲ್ಲವೋ ಹಾಗೆ ಮನಸ್ಸಿನಿಂದ ಸಂಕಲ್ಪವನ್ನು ಬೇರೆ ಮಾಡಲು ಸಾಧ್ಯವಿಲ್ಲ. ಸಂಕಲ್ಪವು ಎಲ್ಲಿರುವುದೋ ಅಂದರೆ ಇಲ್ಲಿ ಮನಸ್ಸಿನ ಸ್ವರೂಪ ಇದು ಮನಸ್ಸು ಎಂದು ಕಾಣುವುದು ಹೇಗೆ? ಆ ಸಂಕಲ್ಪವು ಉಂಟಾದಾಗ ಅರಿತುಕೊಳ್ಳಬಹುದು ಈ ಸಂಕಲ್ಪವೇ ಮನಸ್ಸು. ಸಂಕಲ್ಪ ಮನಸ್ಸು ಎರಡು ಯಾವಾಗಲೂ ಭಿನ್ನವಲ್ಲ. ಸತ್ಯವಾಗಲಿ ಅಸತ್ಯವಾಗಲಿ ಪದಾರ್ಥವಿದೆಯೆಂದು ಇಲ್ಲೊಂದು ಪದಾರ್ಥವಿದೆ, ಇಲ್ಲೊಂದು ಜಗತ್ತು ಇದೆ, ಇಲ್ಲೊಂದು ದೇಹಿ ಇದೆ, ಪ್ರಾಣಿ ಇದೆ, ಚರಾಚರ ಜಗತ್ತು ಇದೆ, ಇವೆಲ್ಲವನ್ನೂ ತೋರುವುದು ಯಾವುದುಂಟೋ ಅಂದರೆ ಇಂದ್ರಿಯಗಳು ಕಣ್ಣು ಕೇವಲ ಒಂದು ಕ್ಯಾಮರಾದ ಲೆನ್ಸ್ ಇದ್ದ ಹಾಗೆ, ಅದೇ ರೀತಿ ನಮ್ಮ ಕಿವಿ ಎಂಬುದು ಕೇವಲ ಒಂದು ಮೈಕ್ರೋಫೋನ್ ಇದ್ದ ಹಾಗೆ. ಈ ರೀತಿಯಾಗಿ ಅವೆಲ್ಲವೂ ವಸ್ತುಗಳು, ಅವೆಲ್ಲವೂ ವಿಷಯಗಳನ್ನು ಸ್ವೀಕರಿಸುತ್ತವೆ ಅಷ್ಟೇ. ಆದರೆ ವಾಸ್ತವದಲ್ಲಿ ದೃಶ್ಯ ಕಾಣುವುದು ಎಲ್ಲಿ, ಶಬ್ದ ಕೇಳುವುದು ಎಲ್ಲಿ, ವಾಸನೆ ಗ್ರಹಣವಾಗುವುದು ಮೂಗಿನಲ್ಲಿ ಎಂದು ಹೇಳಿದರೂ ಕೂಡ ಆ ವಾಸನೆಯು ಅರಿವಾಗುವುದು ಎಲ್ಲಿ? ಅದೆಲ್ಲವೂ ಕೂಡ ಮನಸ್ಸಿನಲ್ಲೇ. ಸತ್ಯವಾಗಲಿ ಅಸತ್ಯವಾಗಲಿ ಪದಾರ್ಥವಿದೆಯೆಂದು ತೋರುವುದೇ ಆ ಮನಸ್ಸು. ಅತಿವಾಹಿಕ ದೇಹವೇ ಈ ಮನಸ್ಸು. ಈವರೆಗೆ ಹಿಂದಿನ ಅಧ್ಯಾಯದಲ್ಲಿ, ಹಿಂದಿನ ಸರ್ಗದಲ್ಲಿ ಕೂಡ ನಾವು ಯಾವುದನ್ನು ಅತಿವಾಹಿಕ ದೇಹ, ಬ್ರಹ್ಮನದು ಅತಿವಾಹಿಕ ದೇಹ ಎಂದು ಹೇಳುತ್ತಿದ್ದೆವೋ ಅದೇ ಈ ಮನಸ್ಸು. ಬಹುಕಾಲ ಇದ್ದು ಅಂದರೆ ಆ ಮನಸ್ಸು ದೀರ್ಘಕಾಲ ಆ ದೇಹದೊಳಗೆ ನೆಲೆಸಿದೆ ಎಂಬ ಭ್ರಮೆಯಲ್ಲಿ ಇರುವುದರಿಂದ, ಆ ದೇಹದ ಮೂಲಕವೇ ಹೊರಗಿನ ಜಗತ್ತನ್ನು ಅನುಭವಿಸುತ್ತಿರುವೆ ಎಂಬ ಭ್ರಮೆಯಲ್ಲಿ ಮುಳುಗಿರುವುದರಿಂದ ಆದಿ ಭೌತಿಕ ದೇಹವೇ ತಾನು ಎಂಬ ವಾಸನೆಯು ಬರುವುದು. ಈ ದೃಶ್ಯವನ್ನೇ ತಿಳಿದವರು ಈ ರೀತಿಯಾದ ಅನಿಸಿಕೆಯನ್ನೇ ಹೊರಗಿನ ಜಗತ್ತನ್ನು ನೋಡುತ್ತಿದ್ದೇನೆ, ಹೊರಗಿನ ಜಗತ್ತಿನಿಂದ ಶಬ್ದವನ್ನು ಕೇಳುತ್ತಿದ್ದೇನೆ, ಆದ್ದರಿಂದ ಕೇಳುತ್ತಿರುವುದು ನನ್ನದೇ ಕಿವಿಯಿಂದ, ಕಾಣುತ್ತಿರುವುದು ಕಣ್ಣಿನಿಂದ, ಈ ಕಣ್ಣು ಕಿವಿ ಮುಂತಾದ ಜ್ಞಾನೇಂದ್ರಿಯಗಳು ಈ ದೇಹದ ಭಾಗವಾಗಿರುವುದರಿಂದ ಈ ದೇಹವೇ ನಾನು ಎಂಬ ಭ್ರಮೆಯಲ್ಲಿ ಆ ಮನಸ್ಸು ಮುಳುಗುತ್ತದೆ. ಆ ಭ್ರಮೆಯನ್ನೇ ಅವಿದ್ಯೆ, ಇದನ್ನೇ ತಿಳಿದವರು ಅವಿದ್ಯಾ, ಸಂಸ್ಕೃತಿ, ಚಿತ್ತ, ಮನಸ್ಸು, ಬಂಧ, ಮಲ, ತಮಸ್ಸು ಹೀಗೆ ನಾನಾ ನಾಮಗಳಿಂದ ಕರೆಯುತ್ತಾರೆ. ದೃಶ್ಯಕ್ಕಿಂತಲೂ ಬೇರೆಯಾದ ರೂಪವು ಮನಸ್ಸಿಗಿಲ್ಲ. ಅದು ಕಾಣುವಂತಹ, ಮನಸ್ಸು ಕಾಣುವಂತಹ
ಆ ದೃಶ್ಯ ರೂಪವಾದ ಜಗತ್ತು ಏನಿದೆಯೋ ಅದಕ್ಕಿಂತ ಭಿನ್ನವಾದ ಯಾವ ರೂಪವೂ ಇಲ್ಲ. ಇದು ಎಲ್ಲರಿಗೂ ಗೊತ್ತು. ದೃಶ್ಯವೆಂಬುದು ಕಲ್ಪಿತವು, ಅದರಿಂದ ಆ ದೃಶ್ಯವೂ ಇಲ್ಲ. ಇದನ್ನು ಮತ್ತೆ ಮತ್ತೆ ಹೇಳುವೆನು. ಕಮಲ ಬೀಜದಲ್ಲಿ ಕಮಲ ಲತೆಯೆಲ್ಲವೂ ಅಡಗಿ ಕುಳಿತಿರುವಂತೆ ಮಹಾಚಿತ್ ಪರಮಾಣುವಿನೊಳಗೆ ಈ ಜಗತ್ತೆಂಬ ದೃಶ್ಯವೆಲ್ಲವೂ ಇರುವುದು. ಹೇಗೆ ಬೀಜದಲ್ಲಿ ಲತಾ ವೃಕ್ಷಗಳು ಇರುವವೋ ಅದೇ ರೀತಿಯಾಗಿ ಚಿತ್ತದೊಳಗೆ ಈ ಜಗತ್ತು ಅಡಗಿರುವುದು. ಬೆಳಕು ಬೆಳಗುವಂತೆ, ಗಾಳಿಯು ಚಲಿಸುವಂತೆ, ನೀರಿನಲ್ಲಿ ದ್ರವತ್ವವಿರುವಂತೆ ನೋಡುವವನಿಗೆ ದೃಷ್ಟೃವಿಗೆ ದೃಶ್ಯತ್ವವು. ಚಿನ್ನದಲ್ಲಿ ಅಂಗದತ್ವವು, ಅಂದರೆ ಚಿನ್ನದಲ್ಲಿ ಒಡವೆಯು ಹೇಗೆ ಕಲ್ಪಿತವೋ, ಒಡವೆಯೊಳಗೆ ಇರುವಂತಹುದು ಚಿನ್ನವೇ. ಆದ್ದರಿಂದ ಹೇಗೆ ಬೀಜದಲ್ಲಿ ವೃಕ್ಷವು ಕಲ್ಪಿತವೇನು, ಬೀಜದೊಳಗೆ ಹೇಗೆ ವೃಕ್ಷವು ಇರುವುದೇ ಎಂದು ತಿಳಿದಿರುವೆವೋ ಅದೇ ರೀತಿಯಾಗಿ ಚಿನ್ನದೊಳಗೆ ಒಡವೆಯು ಇರುವುದು. ಮೃಗತೃಷ್ಣೆಯಲ್ಲಿ ಜಲವು ಹೇಗೋ, ಚಿನ್ನದಲ್ಲಿ ಒಡವೆಯು ಹೇಗೆ ಕಲ್ಪಿತವೋ, ಮೃಗತೃಷ್ಣೆಯಲ್ಲಿ ಜಲವು ಹೇಗೋ, ಸ್ವಪ್ನದಲ್ಲಿ ಕಂಡ ಊರಿನಲ್ಲಿರುವ ಗೋಡೆಯು ಹೇಗೋ, ಹಾಗೆ ಈ ದೃಷ್ಟೃವಿಗೆ ದೃಶ್ಯಬುದ್ಧಿಯೋ. ಹೀಗೆ ದೃಷ್ಟೃವಿನಲ್ಲಿಯೇ ಪ್ರತ್ಯೇಕವಲ್ಲದೆ ದೃಶ್ಯತ್ವವಿರುವುದು. ದೃಷ್ಟೃವಿನಲ್ಲಿಯೇ ಆ ದೃಶ್ಯತ್ವವು ಇರುವುದು. ಏಕೆಂದರೆ ಯಾರು ತಾನು ನೋಡುತ್ತಿರುವೆ, ಕಣ್ಣಿನ ಮೂಲಕ ನೋಡುತ್ತಿರುವೆ ಎಂದು ಭಾವಿಸಿಕೊಂಡಿರುವನೋ ಆತನ ಮನಸ್ಸಿನಲ್ಲಿಯೇ ಆ ದೃಶ್ಯವಿರುವುದು. ಆದ್ದರಿಂದ ಇಲ್ಲಿ ದೃಷ್ಟೃವು ದೃಶ್ಯವು ಭಿನ್ನವಲ್ಲ. ನಿನ್ನ ಚಿತ್ತವೆಂಬ ಕನ್ನಡಿಯ ಮೇಲೆ ಇರುವ ಕೊಳೆಯಂತೆ ಇರುವ ಈ ದೃಶ್ಯ ಬುದ್ಧಿಯನ್ನು ನಾನು ಈಗಲೇ ತೊಡೆದು ಬಿಡುವೆನು. ಮುಂದೆ ಹೇಳುತ್ತಾರೆ, ಅಸತ್ತಾದ ಅಸ್ತಿತ್ವದಲ್ಲಿ ಇಲ್ಲದ ಅಸತ್ತಾದ ದೃಶ್ಯದ ಅಭಾವ ಉಂಟಾಗಲು. ಅಂದರೆ ಇಲ್ಲಿ ಅಸತ್ತು ಎಂದರೆ ಹಿಂದೆ ಇರಲಿಲ್ಲ, ಈಗ ಇದ್ದಂತೆ ಭಾಸವಾಗುತ್ತಿದೆ, ಮುಂದಿನ ಕ್ಷಣದಲ್ಲಿ ಇಲ್ಲದಿರುವುದರಿಂದ ಅದು ಅಸತ್ತು. ಆ ಅಸತ್ತಾದ ದೃಶ್ಯದ ಅಭಾವ ಉಂಟಾಗಲು, ಅದು ಕಣ್ಮರೆಯಾಗಲು, ಅದರೊಡನೆಯೇ ಅಸತ್ತಾದ ದೃಷ್ಟೃವಿನ ದೃಷ್ಟತ್ವವು ಅಭಾವವಾಗಿ ಸತ್ಪದಾರ್ಥವು ತಾನೇ ತಾನಾಗಿ ನಿಲ್ಲುವುದು. ಹೇಗೆ ರಾತ್ರಿ ಕನಸಿನಿಂದ ಎಚ್ಚೆತ್ತಾಗ ಯಾವೆಲ್ಲ ದೃಶ್ಯಗಳನ್ನು ಕಾಣುತ್ತಿದ್ದವೋ ಆ ಎಲ್ಲ ದೃಶ್ಯಗಳು ಮಾಯವಾದಾಗ ನೋಡುತ್ತಿದ್ದವನು, ಆ ದೃಶ್ಯಗಳನ್ನು ನೋಡುತ್ತಿದ್ದವನು ಎಲ್ಲಿ ಹೋದ? ಹೇಗೆ ಆ ನೋಡುತ್ತಿದ್ದವನು ಎಂದು ನಾವು ಯಾರನ್ನು ಅಂದುಕೊಂಡಿದ್ದೇವೆಯೋ ಈಗ ಆತನಿಗೆ ಎಚ್ಚರವಾದ ಮೇಲೆ ಆ ನೋಡುತ್ತಿದ್ದವನೂ ಇಲ್ಲ, ದೃಶ್ಯವೂ ಇಲ್ಲ. ಅದರಂತೆಯೇ ಅಸತ್ತಾದ ದೃಷ್ಟೃವಿನ ದೃಷ್ಟತ್ವವೋ ಅಭಾವವಾಗಿ ಯಾವುದು ಸತ್ಪದಾರ್ಥವೋ, ಯಾವುದು ಸತ್ತೋ ಅದು ತಾನೇ ತಾನಾಗಿ ನಿಲ್ಲುವುದು. ಅದೇ ಕೇವಲ ಭಾವವು. ಅದನ್ನೇ ಕೇವಲ ಭಾವ ಎಂದು ಸತ್ಪುರುಷರು ಕರೆಯುತ್ತಾರೆ. ಚಲಿಸುವ ಗಾಳಿಯೇ ಇಲ್ಲದ ಮೇಲೆ ವೃಕ್ಷಲತಾದಿಗಳಲ್ಲಿ ಹೇಗೆ ಚಲನವು ಕಾಣದಿರುವಂತೆ, ಗಾಳಿಯೇ ಇಲ್ಲದೆ ಹೋದರೆ ವೃಕ್ಷಲತಾದಿಗಳೆಲ್ಲವೂ ಸ್ಥಿರವಾಗಿ ನಿಂತಿರುವುದಿಲ್ಲವೇ, ಚಲನೆಯೇ ಇರುವುದಿಲ್ಲವಲ್ಲವೇ? ಅಥವಾ ಆ ರೀತಿಯಾಗಿ ಹೇಗೆ ಚಲಿಸುವ ವಾಯುವು ಇಲ್ಲದ ಮೇಲೆ ಗಿಡ ಮರ ವೃಕ್ಷಗಳು ಚಲಿಸದೆ ಕಂಪನವಿಲ್ಲದೆ ಸ್ಥಿರವಾಗಿ ಇರುತ್ತವೆಯೋ ಅದೇ ರೀತಿಯಾಗಿ ಕೇವಲ ಭಾವವನ್ನು ಹೊಂದಿದಾಗ ರಾಗ ದ್ವೇಷಾದಿ ವಾಸನೆಗಳೆಲ್ಲವೂ ಶಾಂತವಾಗುವವು. ದಿಕ್ಕು ಭೂಮಿ ಆಕಾಶ ರೂಪವಾದ ಪ್ರಕಾಶ್ಯವು ಅಂದರೆ ದೃಶ್ಯವು, ದಿಕ್ಕು ಭೂಮಿ ಆಕಾಶ ರೂಪವಾದ ದೃಶ್ಯವು ಏನೂ ಇಲ್ಲದೆಯೇ ಹೋಗಲು ಪ್ರಕಾಶಕ್ಕೆ ಅಂದರೆ ದೃಷ್ಟಕ್ಕೆ ಯಾವ ನಿರ್ಮಲವಾದ ರೂಪವು ಉಂಟಾಗುವುದು. ಹಾಗೆಯೇ ಜಗತ್ತು ನೀನು ನಾನು ಎಂಬ ದೃಶ್ಯವು ಅಭಾವವಾಗಲು ದೃಷ್ಟಭಾವಾಪನ್ನನಾದ ವಿಮಲಾತ್ಮನಿಗೆ ಕೇವಲೀ ಭಾವ ಉಂಟಾಗುವುದು. ಕನ್ನಡಿಯಲ್ಲಿ ಶೈಲಾದಿ ಪ್ರತಿಬಿಂಬಗಳೊಂದೂ ಇಲ್ಲದಿರುವಾಗ ಕನ್ನಡಿಯು ಕನ್ನಡಿ ಮಾತ್ರವಾಗಿರುವಂತೆ ಕೇವಲ ಆತ್ಮಸ್ವರೂಪದಲ್ಲಿ ಈಗ ಕಾಣುತ್ತಿರುವ ನಾನು ನೀನು ಜಗತ್ತು ಎಂಬ ದೃಶ್ಯ ಸಂಭ್ರಮವು ಪ್ರಶಾಂತವಾಗಲು ನೋಡುವುದು ಎನ್ನುವುದೇ ಇಲ್ಲದೇ ಇರುವ ದೃಷ್ಟೃವಿಗೆ ಕೇವಲತೆಯುಂಟಾಗುವುದು. ಈಗ ಶ್ರೀರಾಮನು ಕೇಳುತ್ತಾನೆ, ಸದ್ವಸ್ತುವಿಗೆ ಎಂದಿಗೂ ನಾಶವಾಗುವುದಿಲ್ಲ ಎಂಬ ಸಿದ್ಧಾಂತದಂತೆ ಇದಂ ಜಗತ್ತು ಅಸತ್ಯ ಆಗಿದ್ದಲ್ಲಿ ಶಾಂತವಾಗುವುದೇ ಇಲ್ಲ. ಈ ದೃಶ್ಯವು ದೋಷಜನಕವಾದುದು ಎಂಬುದನ್ನು ಬಲ್ಲೆವಾದರೂ
ಇದು ಅಸತ್ತು ಎಂಬುದು ನಮಗೆ ತಿಳಿಯುವುದೇ ಇಲ್ಲವಲ್ಲ. ಹೇಗೆ ನಾವು ಸದ್ವಸ್ತುವಿಗೆ ನಾಶವಿಲ್ಲ ಎಂದು ಹೇಳುತ್ತೇವೆಯೋ ಅದೇ ಸಿದ್ಧಾಂತದಂತೆ ಈ ಜಗತ್ತು ಒಂದು ವೇಳೆ ಸತ್ಯ ಆಗಿದ್ದರೆ, ಸತ್ಯವಾಗಿ ಇದ್ದುದೇ ಆಗಿದ್ದರೆ, ಯಾವ ಕಾಲದಲ್ಲೂ ಇರುವುದೇ ಆಗಿದ್ದರೆ ಅದು ಶಾಂತವಾಗುವ ಸಾಧ್ಯತೆಯೇ ಇಲ್ಲ. ಹಾಗಿಲ್ಲದೆ ದೃಶ್ಯವಾಗಿ ನಮಗೆ ಕಾಣುತ್ತಿರುವುದು ದೋಷಜನಕವಾದುದು ಎಂಬುದನ್ನು ಬಲ್ಲೆವಾದರೂ ಇದು ಅಸತ್ತು ಎಂದು ನಮಗೆ ಏಕೆ ತಿಳಿಯುವುದಿಲ್ಲ? ಅದರಿಂದ ಎಲೈ ಬ್ರಹ್ಮನೇ, ಮನಸ್ಸಿಗೆ ಜನ್ಮಾದಿ ಭ್ರಾಂತಿಗಳನ್ನು ಉಂಟು ಮಾಡಿ ದುಃಖ ಪರಂಪರೆಗಳನ್ನೇ ಉಂಟು ಮಾಡುತ್ತಿರುವ ಈ ದೃಶ್ಯವೆಂಬ ಪಿಶಾಚಿಯು ಹೇಗೆ ಶಾಂತವಾಗುತ್ತದೆ? ಒಂದು ವೇಳೆ ಜಗತ್ತು ಸತ್ಯವಾಗಿದ್ದರೆ, ಸತ್ಯ ಆಗಿದ್ದರೆ ಅದು ಶಾಂತವಾಗುವ, ಅಂದರೆ ಅದು ಇಲ್ಲವಾಗುವ ಸಾಧ್ಯತೆ ಇಲ್ಲ. ಆದರೆ ಅದು ಇಲ್ಲವಾಗುತ್ತದೆ. ಆ ಕಾರಣದಿಂದಾಗಿ ಅದನ್ನು ಅಸತ್ತು ಎಂದು ಒಪ್ಪಿಕೊಳ್ಳುವುದಾದರೆ ಅದು ಸತ್ತು ಎಂಬ ಭ್ರಮೆಯನ್ನು ಮೂಡಿಸುತ್ತಾ ಜನ್ಮಾದಿ ಭ್ರಾಂತಿಗಳನ್ನು ಉಂಟು ಮಾಡುತ್ತಿರುವ ಈ ಭ್ರಾಂತಿ ಶಾಂತವಾಗುವುದಾದರೂ ಹೇಗೆ? ವಸಿಷ್ಠರು ಹೇಳುತ್ತಾರೆ, ಎಲೈ ರಾಮನೇ, ಈ ದೃಶ್ಯ ಪಿಶಾಚಿಯು ಶಾಂತವಾಗುವ ಮಂತ್ರವನ್ನು ಹೇಳುವೆನು ಕೇಳು. ಅಂದರೆ ಯಾವ ಭ್ರಮೆಯು, ಈ ದೃಶ್ಯವು ಹೊರಗಿನ ಜಗತ್ತು ವಾಸ್ತವದಲ್ಲಿ ಇರುವುದು ಎಂಬ ಭ್ರಮೆಯು, ಆ ಕಾರಣದಿಂದಾಗಿ ಯಾವುದೋ ಕಾರಣ, ಅಂದರೆ ನಾವು ಮಾಡೋ ಕೆಲಸಗಳನ್ನು ಮಾಡುತ್ತಿದ್ದೇವೆ, ಹೊರಗಿನ ಜಗತ್ತು ಇರುವುದು ಸತ್ಯವೇ ಆದರೆ ಅಲ್ಲಿ ನಾವು ಕಾರ್ಯಗಳನ್ನು ಮಾಡುತ್ತಿದ್ದೇವೆ, ಕಾರ್ಯಗಳಿಂದಾಗಿ ಕಾರಣಗಳು ಹುಟ್ಟುತ್ತವೆ, ಆ ಕಾರಣದಿಂದಾಗಿ ಪುನಃ ಮತ್ತೆ ಕಾರ್ಯಗಳು ಸಂಭವಿಸುತ್ತವೆ. ಈ ರೀತಿಯಾಗಿ ನಾವು ಕರ್ಮಬಂಧನದಲ್ಲಿ ಸಿಲುಕಿಕೊಳ್ಳುತ್ತಾ ಹೋಗುತ್ತೇವೆ. ಆದರೆ ಇದೆಲ್ಲವೂ ಭ್ರಮೆ ಎನ್ನುವುದಾದರೆ ಈ ಭ್ರಮೆ ಶಾಂತವಾಗುವಂತಹ ಮಂತ್ರವನ್ನು ಹೇಳುತ್ತೇನೆ ಎಂದು ವಸಿಷ್ಠರು ಮುಂದುವರಿಯುತ್ತಾರೆ. ರಾಘವನೇ, ಯಾವುದು ಉಂಟೋ ಅದು ಎಂದಿಗೂ ಇಲ್ಲದೆ ಹೋಗುವುದಿಲ್ಲ. ಅದರಿಂದ ಅದು ನಷ್ಟವಾದಂತೆ ಕಂಡರೂ ಅದು ಒಳಗೆ ಹೃದಯದಲ್ಲಿ ಬೀಜಭೂತವಾಗಿರುವುದು. ಸ್ಮೃತಿಯಲ್ಲಿದ್ದ ಈ ವಾಸನಾ ಬೀಜದಿಂದ ಚಿದಾಕಾಶದಲ್ಲಿ ದೃಶ್ಯ ಬುದ್ಧಿಯು ಮತ್ತೆ ಉದಯಿಸಿ ಲೋಕ ಶೈಲ ಆಕಾಶಾದಿಗಳಾಗಿ ಮಹತ್ತಾದ ದೋಷವನ್ನು ಉಂಟು ಮಾಡುವುದು. ಅಂದರೆ ಹೊರಗಿನ ಯಾವ ಜಗತ್ತನ್ನು ನಾವು ನೋಡುತ್ತಿರುವೆವೋ ಅದು ನಷ್ಟವಾದಂತೆ ಕಂಡರು, ಅಂದರೆ ಈ ಕ್ಷಣದಲ್ಲಿ ಇದೆಲ್ಲವೂ ಭ್ರಮೆ ಎಂಬುದರ ಅರಿವಾಗಿ ಅದು ಶಾಂತವಾದಂತೆ, ಹೊರಗಿನ ಯಾವ ಜಗತ್ತೂ ಇಲ್ಲ ಎಂದು ಶಾಂತವಾದಂತೆ ಅನಿಸಿದರೂ ನಮ್ಮ ಹೃದಯದಲ್ಲಿ ಅದು ಬೀಜಭೂತವಾಗಿರುತ್ತದೆ, ಸ್ಮೃತಿಯಲ್ಲಿ ಇದ್ದೇ ಇರುತ್ತದೆ. ಸ್ಮೃತಿಯಲ್ಲಿದ್ದ ಈ ಬೀಜದಿಂದ ಚಿದಾಕಾಶದಲ್ಲಿ, ಅಂದರೆ ಅದೇ ಮನಸ್ಸಿನಲ್ಲಿ ದೃಶ್ಯ ಬುದ್ಧಿಯು ಮತ್ತೆ ಮತ್ತೆ ಉದಯಿಸಿ ಮತ್ತೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡುತ್ತದೆ. ಹೇಗೆ? ರಾತ್ರಿ ಮಲಗುತ್ತೇವೆ, ಕನಸು ಆರಂಭವಾದಾಗ ನಮ್ಮ ಹಗಲಿನ ದೃಶ್ಯ, ಆ ಹಗಲಿನ ಪ್ರಪಂಚ, ಹಗಲಿನ ಜಗತ್ತು ಏನಿತ್ತು ಅದೆಲ್ಲವೂ ಶಾಂತವಾಗಿ ಹೋಗುತ್ತದೆ. ಅದಾವುದು ಕನಸಿನಲ್ಲಿ ಅಸ್ತಿತ್ವದಲ್ಲಿ ಇರುವುದೇ ಇಲ್ಲ. ಹಾಗಿದ್ದರೆ ಅದು ಎಲ್ಲಿರುತ್ತದೆ? ಹೃದಯದಲ್ಲಿ ಬೀಜ ರೂಪದಲ್ಲಿರುತ್ತದೆ, ಶಾಂತವಾದಂತೆ ಭಾವವಾಗಿರುತ್ತದೆ. ಆ ಕ್ಷಣದಲ್ಲಿ ಕನಸಿನ ಜಗತ್ತಿನಲ್ಲಿ ಮುಳುಗಿರುತ್ತೇವೆ, ಸಂಪೂರ್ಣವಾಗಿ ಕನಸಿನ ಜಗತ್ತಿನಲ್ಲೇ ಇರುತ್ತೇವೆ. ಬೆಳಗ್ಗೆ ಎಚ್ಚರವಾಗುತ್ತದೆ. ಎಚ್ಚರವಾದಾಗ ಆ ಕನಸಿನ ಪ್ರಪಂಚವೆಲ್ಲವೂ ಶಾಂತವಾಗಿ, ಅಂದರೆ ಕನಸಿನ ಪ್ರಪಂಚವೆಲ್ಲವೂ ಇಲ್ಲವಾಗಿ ಬಿಡುತ್ತದೆ. ಹಾಗಾದರೆ ಆ ಕನಸಿನ ಪ್ರಪಂಚ ಎಲ್ಲಿ ಹೋಯಿತು? ಅದು ಬೀಜ ರೂಪದಲ್ಲಿ ಒಳಗೆ ಇರಬೇಕೆಂದೇನಿಲ್ಲ, ಅದು ಆ ಕ್ಷಣಕ್ಕೆ ಕಾಣಿಸಿಕೊಂಡಿದ್ದು ಅದು ಮರೆಯಾಗಿ ಹೋಯಿತು. ಆದರೆ ಹಿಂದಿನ ದಿನದಲ್ಲಿ ನಾವು ಕಾಣುತ್ತಿದ್ದಂತಹ ಪ್ರಪಂಚವೇನಿತ್ತು ಅದು ಕನಸಿನ ಸಮಯದಲ್ಲಿ ಶಾಂತವಾಗಿದ್ದರು ನಮ್ಮ ಹೃದಯದಲ್ಲಿ ಅದು ಬೀಜ ರೂಪದಲ್ಲಿತ್ತು. ಆ ಕಾರಣದಿಂದಾಗಿ ಅದೇ ಪ್ರಪಂಚವು ಮತ್ತೆ ಪುನಃ ಎಚ್ಚರವಾದಾಗ ಮತ್ತೆ ಬೀಜದಿಂದ ಅಂಕುರಿಸಿ ವೃಕ್ಷವಾಗಿ ಅದೇ ಜಗತ್ತು ಮತ್ತೆ ಅರಳಿಕೊಳ್ಳುತ್ತದೆ. ಈ ರೀತಿಯಾಗಿ ಜನ್ಮಾದಿಗಳು ಹೇಗೆ ಉಂಟಾಗುತ್ತವೆ? ಜನ್ಮಾದಿಗಳು ಉಂಟಾಗುವುದಕ್ಕೂ ಕಾರಣ ಒಂದಷ್ಟು ನೆನಪುಗಳು ಸ್ಮೃತಿಗಳ ರೂಪದಲ್ಲಿ, ಬೀಜ ರೂಪದಲ್ಲಿ ಎಲ್ಲೋ ಒಂದೆಡೆ ಇದ್ದು ಮತ್ತೆ ಇನ್ನೊಂದು ದೇಹವನ್ನು ಸೇರಿದ್ದೇವೆ ಎಂಬ ಭ್ರಮೆಯುಂಟಾದಾಗ ಅಲ್ಲಿ ಮತ್ತೆ ಅರಳಲು ಆರಂಭವಾಗುತ್ತದೆಯೇ? ಕನಸಿನಂತೆಯೇ ನೋಡೋಣ. ಹೀಗೆ ಆಗುತ್ತಲೇ ಹೋದರೆ ಕೊನೆಗೆ ಮೋಕ್ಷವೇ ಇಲ್ಲದೆ ಹೋಗುವುದು. ಅಂದರೆ ಇವೆಲ್ಲವೂ ಕೂಡ ಭ್ರಾಂತಿ ಎಂಬುದರ ಅರಿವಾಗಿ ಇವೆಲ್ಲವೂ ಶಾಂತವಾಗುವಂತಹ, ಇವೆಲ್ಲದರಿಂದಲೂ ಬಿಡುಗಡೆ ಹೊಂದುವಂತಹ ಮೋಕ್ಷವೆಂಬುದೇ ಇಲ್ಲದೆ ಹೋಗುವುದೆಂಬ ದೋಷವು ಸಂಭವಿಸುವುದು. ಆದರೆ ದೇವ ಋಷಿ ಮುನಿಗಳು ಮುಕ್ತಿಯನ್ನು ಪಡೆದರು ಎಂಬುದು ಪ್ರಸಿದ್ಧವಾಗಿರುವುದರಿಂದ ಈ ದೃಶ್ಯವು ವಾಸ್ತವ್ಯವೆಂಬುದೇ ಅಸಂಭವವು. ಹೇಗೆ ಕನಸಿನ ಪ್ರಪಂಚವು ಹಗಲಾದ ಮೇಲೆ ಮರೆಯಾಗಿ ಹೋಗುತ್ತದೆ, ಮತ್ತೆ ಮುಂದಿನ ರಾತ್ರಿ ಅದೇ ಕನಸು ಮುಂದುವರಿಯಬೇಕೆಂಬ ಯಾವ ಸಾಧ್ಯತೆಯೂ ಇಲ್ಲ. ಅದೇ ರೀತಿಯಾಗಿ
ಹಗಲಿನಲ್ಲಿ ನಾವು ಕಾಣುವ ಈ ಪ್ರಪಂಚವೂ ಕೂಡ ನಮ್ಮ ಮನಸ್ಸಂಕಲ್ಪದಿಂದ ಸೃಷ್ಟಿಯಾದುದು, ಅಸತ್ತಾದುದು. ಅದು ಸತ್ತಲ್ಲ. ಅದೇನಾದರೂ ಸತ್ತಾಗಿದ್ದರೆ ಮುಕ್ತಿ ಎಂಬುದೇ ಸಾಧ್ಯವಿಲ್ಲ. ಆ ದೃಶ್ಯ ಪ್ರಪಂಚವು ಇರಲೇಬೇಕಿತ್ತು. ಆ ದೃಶ್ಯ ಪ್ರಪಂಚದಿಂದ ಅವರು ಮುಕ್ತಿಯನ್ನು ಪಡೆದಿದ್ದಾರೆ ಎಂಬುದು ಎಲ್ಲರಿಗೂ ತಿಳಿದಿರುವುದರಿಂದ, ದೇವ ಋಷಿ ಮುನಿಗಳು ಮುಕ್ತಿಯನ್ನು ಪಡೆದಿದ್ದಾರೆ ಎಂದು ತಿಳಿದಿರುವುದರಿಂದ, ಯಾವ ದೃಶ್ಯ ಜಗತ್ತು ನಮಗೆ ಹೊರಗೆ ಕಾಣುತ್ತಿರುವುದೋ ಅದು ಅಸತ್ತಾದುದು. ಈ ಜಗದಾದಿ ದೃಶ್ಯವೂ ಇರುವುದೇ ನಿಜವಾದರೆ ಯಾರಿಗೂ ಮೋಕ್ಷವೇ ಇಲ್ಲದೆ ಹೋಗಬೇಕು. ಅದರಿಂದ ಆ ದೃಶ್ಯವು ಒಳಗಿರಲಿ ಹೊರಗಿರಲಿ ಅದನ್ನು ನಾಶ ಮಾಡಿಯೇ ತೀರಬೇಕು. ಮನಸ್ಸಿನ ಸಂಕಲ್ಪವಲ್ಲ, ಹೊರಗಡೆ ನಿಜವಾಗಲೂ ಜಗತ್ತು ಇದೆ ಎಂದರು ಆ ಜಗತ್ತಿನಿಂದ ಮುಕ್ತಿಯನ್ನು ಪಡೆಯಬಹುದು, ಮೋಕ್ಷವನ್ನು ಪಡೆಯಬಹುದು ಎಂದರೆ ಹೊರಗಡೆ ನೀನು ಕಾಣುತ್ತಿರುವ ಯಾವ ಜಗತ್ತು ಇರುವುದೋ ನಿನ್ನ ಒಳಗಿನ ಜಗತ್ತಿನಂತೆಯೇ ಈ ಹೊರಗಿನ ಜಗತ್ತು ಕೂಡ ನಾಶವಾಗಲೇಬೇಕು. ಅದರಿಂದ ಅತಿ ಭೀಷಣವಾದ ಈ ನನ್ನ ಪ್ರತಿಜ್ಞೆಯನ್ನು ಕೇಳು ರಾಮ. ಇದನ್ನೇ ಮುಂದಿನ ಗ್ರಂಥದಿಂದ ನೀನು ತಿಳಿದುಕೊಳ್ಳುವೆ. ಆಕಾಶಭೂತಾದಿ ರೂಪವಾಗಿಯೂ ನಾನು ಇದು ಎಂಬ ರೂಪವಾಗಿಯೂ ತಿಳಿದು ಬರುವ ಜಗತ್ತು ಎಂಬ ಶಬ್ದವು ಏನನ್ನು ಹೇಳುವುದೋ ಅದು ಯಾವುದು ಇಲ್ಲವೇ ಇಲ್ಲ. ನಾನು ಇದು ಅದು ಈ ಜಗತ್ತು ಎಂಬ ರೂಪದಿಂದ ಏನನ್ನು ಹೇಳುತ್ತಿರುವೆವೋ ಅದಾವುದೂ ಇಲ್ಲವೇ ಇಲ್ಲ. ಎದುರಿಗೆ ಇದ್ದು ಕಾಣಿಸುತ್ತಿರುವ ಈ ದೃಶ್ಯವೆಲ್ಲವೂ ಪರಬ್ರಹ್ಮವೇ. ಅಜರವೂ ಅಮರವೂ ಅವ್ಯಯವೋ ಆದ ಆ ಬ್ರಹ್ಮವೇ ಈ ರೂಪವಾಗಿರುವುದು. ಪೂರ್ಣನಾದರೆ ಪೂರ್ಣವಾಗಿ ಪ್ರಸರಿಸುವುದು, ಶಾಂತನಾಗಿದ್ದರೆ ಶಾಂತವಾಗಿ ಇರುವುದು. ವ್ಯೋಮದಲ್ಲಿ ವ್ಯೋಮ ಹುಟ್ಟಿ ಅಲ್ಲಿಯೇ ಇರುವಂತೆ ಬ್ರಹ್ಮದಲ್ಲಿ ಈ ದೃಶ್ಯವು ಬ್ರಹ್ಮನಾಗಿಯೇ ಇರುವುದು. ಅದರಿಂದ ಪಾರಮಾರ್ಥಿಕವಾಗಿ ನೋಡಿದರೆ ಸತ್ಯವಾದ ದೃಶ್ಯ ದೃಕ್ ದರ್ಶನ ಎಂಬುದೊಂದೂ ಇಲ್ಲ. ಇದು ಶೂನ್ಯವಲ್ಲ, ಇದು ಜಡವಲ್ಲ, ಚಿತ್ತಲ್ಲ. ಶಾಂತವಾಗಿರುವ ಆ ಬ್ರಹ್ಮವೊಂದೇ ತಾನೇ ತಾನಾಗಿ ಇರುವುದು. ಈಗ ಶ್ರೀರಾಮನು ಕೆಲವೊಂದು ಭ್ರಮೆಗಳನ್ನು ಪ್ರಮಾಣವಾಗಿ ಕೊಟ್ಟು ಹೇಳುತ್ತಿರುವನು. ಬಂಜೆಯ ಮಗನು ಬೆಟ್ಟವನ್ನು ಕುಟ್ಟಿದನು, ಮೊಲದ ಕೊಂಬು ಹಾಡಿತು, ಬಂಡೆಯು ಭುಜಗಳನ್ನು ನೀಡಿ ಭಯಂಕರವಾಗಿ ಕುಣಿಯಿತು, ಮರಳು ಎಣ್ಣೆಯನ್ನು ಕೊಟ್ಟಿತು, ಕಲ್ಲಿನ ಬೊಂಬೆಗಳು ಓದಿದವು, ಚಿತ್ರದ ಮೋಡಗಳು ಗರ್ಜಿಸಿದವು ಎಂಬಂತೆ ಎಲೈ ಪ್ರಭುವೇ, ಜರಾಮರಣ ದುಃಖಾದಿ ಭಾವನಾರೂಪವಾಗಿಯೂ ಶೈಲಾಕಾಶಾದಿ ಪದಾರ್ಥಮಯವಾಗಿಯೂ ಇರುವ ಜಗತ್ತು ಇಲ್ಲವೇ ಇಲ್ಲ ಎಂಬುವ ಮಾತನ್ನು ನನಗೆ ನೀನು ಹೇಳುವೆಯಲ್ಲ. ಅಂದರೆ ಹುಟ್ಟು ಸಾವಿಗೂ ಭಾವನಾರೂಪವಾಗಿಯೂ ಬೆಟ್ಟ ಪರ್ವತ ನದಿ ಗುಡ್ಡಗಳು ಇವೆಲ್ಲವೂ ಈ ರೀತಿಯಾಗಿ ಪದಾರ್ಥಮಯವಾಗಿರುವ ಜಗತ್ತು ಇಲ್ಲವೇ ಇಲ್ಲ ಎಂಬುವ ಮಾತನ್ನು ನನಗೆ ನೀನು ಹೇಳುವೆಯಲ್ಲ. ಇದು ಇಲ್ಲ ಎನ್ನುವುದು ಹೇಗೆ? ಇದು ಉತ್ಪನ್ನವಾಗಲಿಲ್ಲ, ಇದು ಬಾಳುತ್ತಿಲ್ಲ ಎನ್ನುವುದು ನನಗೆ ಆ ನಿಶ್ಚಯವಾಗಿ ಮನಸ್ಸಿಗೆ ಅರ್ಥವಾಗುವುದು ಹೇಗೋ ಹಾಗೆ ಹೇಳು. ವಸಿಷ್ಠರು ಹೇಳುತ್ತಿರುವರು, ರಾಘವನೇ, ನನ್ನ ಮಾತು ಒಂದಕ್ಕೊಂದು ಹೊಂದುವುದಿಲ್ಲ ಎಂದುಕೊಳ್ಳಬೇಡ. ಕೇಳು, ಈ ಜಗತ್ತು ಬಂಜೆಯ ಮಗನು ಅತ್ತನು ಎಂಬಂತೆ ಅಸತ್ತಾಗಿದ್ದರೂ ವಾಸ್ತವದಲ್ಲಿ ಇಲ್ಲದಿದ್ದರೂ ಸತ್ತಾಗಿರುವಂತೆ ಇರುವಂತೆ ಕಾಣಿಸುವುದು ಹೇಗೆ ಎಂಬುದನ್ನು ತಿಳಿಯ ಹೇಳುವೆನು. ಈ ಜಗತ್ತು ಮೊದಲಲ್ಲಿ ಹುಟ್ಟಿಯೇ ಇಲ್ಲ ಎಂದ ಮೇಲೆ ಸೃಷ್ಟಿಯ ಮೊದಲಲ್ಲಿ ಇತ್ತು ಎನ್ನುವುದು ಇಲ್ಲವೇ ಇಲ್ಲ. ಸೃಷ್ಟಿಯ ಆರಂಭದಲ್ಲಿಯೂ ಈ ಜಗತ್ತು ಹುಟ್ಟಿಯೇ ಇಲ್ಲ ಎಂದ ಮೇಲೆ ಸೃಷ್ಟಿಯಾಗುವುದಕ್ಕೆ ಆರಂಭದಲ್ಲಿ ಇರುವುದು ಹೇಗೆ ಸಾಧ್ಯ? ಕನಸುಗಳಲ್ಲಿ ಊರು ಮೊದಲಾದವು ಕಾಣುವಂತೆ ಮನಸ್ಸಿಗೆ ಕಾಣುತ್ತಿರುವುದು. ಈಗ ರಾತ್ರಿ ಮಲಗಿಕೊಳ್ಳುತ್ತೇವೆ, ಕನಸು ಆರಂಭವಾಗುತ್ತದೆ. ಅಲ್ಲಿ ಯಾವುದೋ ಒಂದು ದೃಶ್ಯವನ್ನು ಕಾಣಲು ಆರಂಭಿಸುತ್ತೇವೆ. ಅಲ್ಲಿ ಯಾವುದೋ ಒಂದು ಲೋಕ, ಯಾವುದೋ ಒಂದು ರೀತಿಯಾದಂತಹ ನಮ್ಮ ಸುತ್ತಲಿನ ಜಗತ್ತು ಸೃಷ್ಟಿಯಾಗುತ್ತದೆ. ಆ ಜಗತ್ತು ಕನಸು ಆರಂಭವಾಗುವುದಕ್ಕೆ ಮೊದಲು ಎಲ್ಲಿತ್ತು? ಕನಸು ಆರಂಭವಾಗುವ ಮೊದಲು ಅದು ಎಲ್ಲೋ ಇದ್ದಿರಬೇಕಲ್ಲವೇ? ಇದ್ದಿದ್ದೇ ಹೌದಾದರೆ ಅದು ಅಲ್ಲಿಂದಲೇ ಬಂದಿರಬೇಕಲ್ಲವೇ? ಆದರೆ ನಮಗೆ ಸ್ಪಷ್ಟವಾಗಿ ಗೊತ್ತು, ಕನಸಿನಲ್ಲಿ ನಾವು ಏನನ್ನು ಕಾಣುತ್ತಿದ್ದೇವೋ ಅದು ಕೇವಲ ಭ್ರಮೆ, ಅದು ಎಲ್ಲಿಯೂ ಸೃಷ್ಟಿಯೇ ಆಗಿಲ್ಲ ಎಂದು. ಇದೇ ರೀತಿಯಾಗಿ ಎಚ್ಚರದಲ್ಲಿ ಕಾಣುತ್ತಿರುವ ದೃಶ್ಯಪೂರ್ಣವಾದ ಈ ಜಗತ್ತು ಕೂಡ ಹುಟ್ಟಿಯೇ ಇಲ್ಲ. ಸೃಷ್ಟಿಯ ಮೊದಲಲ್ಲಿ ಇತ್ತು ಎನ್ನುವುದೇ ಇಲ್ಲ. ಈ ಮನಸ್ಸು ಸೃಷ್ಟಿಯಾದಿಗಳಲ್ಲಿ ಹುಟ್ಟಲಿಲ್ಲ, ಮನಸ್ಸೂ ಕೂಡ ಹುಟ್ಟಲಿಲ್ಲ.
ಇದಕ್ಕೆ ದೇಹವಿಲ್ಲ, ಮನಸ್ಸಿಗೆ ಯಾವ ದೇಹವೂ ಇಲ್ಲ, ಆಕಾರವೂ ಇಲ್ಲ. ಇದು ನಿನ್ನ ಅನುಭವಕ್ಕೆ ಬರುವಂತೆ ಹೇಳುವೆನು ಕೇಳು. ಕನಸಿನಲ್ಲಿ ಇನ್ನೊಂದು ಕನಸು ಬಿದ್ದಂತೆ. ಅಸತ್ತಾಗಿರುವ ಮನಸ್ಸು ಅಸತ್ತೇ ಆಗಿದ್ದರೂ ಸತ್ ಆಗಿರುವಂತೆ ತೋರುವ ಮನೋಮಯವಾದ ದೃಶ್ಯವಾಗಿರುವ ನಶ್ವರವಾದ ಇನ್ನೊಂದು ದೋಷವನ್ನು ಹೆರುವುದು. ಒಂದು ಕನಸಿನಲ್ಲಿ ಇರುವಂತೆಯೇ ಆ ಕನಸಿನೊಳಗೊಂದು ಕನಸು ಬಿದ್ದಂತೆ. ಅಸತ್ತಾಗಿರುವ ಮನಸ್ಸು ಅದು ಸ್ವತಃ ತಾನೂ ಕೂಡ ಹುಟ್ಟಿರುವುದಲ್ಲ, ತನಗೂ ಮನಸ್ಸಿಗೂ ಕೂಡ ಯಾವ ದೇಹವೂ ಇರುವುದಲ್ಲ, ಅದು ಕೂಡ ಅಸತ್ತೇ ಆಗಿದ್ದರೂ ನಿಜವಾಗಿ ಇರುವಂತೆ ಮನಸ್ಸು ಇರುವಂತೆ ತೋರುವ ಮನೋಮಯವಾದ ದೃಶ್ಯವಾಗಿರುವ ನಶ್ವರವಾದಂತಹ ಇನ್ನೊಂದು ದೋಷವನ್ನು ತೋರಿಸುತ್ತದೆ. ಏಕೆಂದರೆ ಸ್ವತಃ ಯಾವ ಮನಸ್ಸಿನ ಮೂಲಕವೇ ಈ ಜಗತ್ತನ್ನು ನೋಡುತ್ತಿರುವೆವೋ, ಜಗತ್ತನ್ನು ಭ್ರಮಿಸಿಕೊಳ್ಳುತ್ತಿರುವೆವೋ, ಆ ಮನಸ್ಸು ಎಂಬುದೇ ವಾಸ್ತವದಲ್ಲಿ ಇಲ್ಲ. ಆ ಮನಸ್ಸೇ ತನಗೆ ತೋರಿದಂತೆ ದೇಹಗಳನ್ನು ಕಲ್ಪಿಸಿಕೊಳ್ಳುವುದು. ಆ ಮನಸ್ಸಿನಿಂದಲೇ, ಅದರ ಹಬ್ಬುವಿಕೆಯಿಂದಲೇ ಈ ಇಂದ್ರಜಾಲವೆಲ್ಲವೂ ಹಬ್ಬುವುದು. ಇದು ಕನಸಿನೊಳಗೊಂದು ಕನಸು ಕಂಡಂತೆ. ಮನಸ್ಸು ಎಂಬುದೇ ಅಸ್ತಿತ್ವದಲ್ಲಿಲ್ಲ, ಆ ಮನಸ್ಸಿನೊಳಗೊಂದು ಕನಸು ಕಂಡಂತೆ. ಮನಸ್ಸು ಸಹಜವಾಗಿ ಚಂಚಲವಾದುದು. ಅದರಿಂದ ಹಾರುವುದು, ಕುಣಿಯುವುದು, ಹೋಗುವುದು, ತಿರಿಯುವುದು, ಭ್ರಮಿಸುವುದು, ಮುಳುಗುವುದು, ಕೊಲ್ಲುವುದು, ತಾನೇ ತಾನಲ್ಲದ ಇನ್ನೇನೋ ಆಗಿ ಕಾಣುವುದು. ಹೀಗೆಯೇ ಅದೇ ಮನಸ್ಸು ಒಂದು ದಿನ ಕೈವಲ್ಯದ ಕಡೆಗೂ ತಿರುಗುವುದು. ಯಾವುದೂ ಇಲ್ಲ, ಎಲ್ಲವೂ ಭ್ರಮೆ ಎಂಬ ಶುದ್ಧ ಚಿದಾಕಾಶದ ಕಡೆಗೂ ಅದೇ ಮನಸ್ಸೇ ತಿರುಗುವುದು. ಏಕೆಂದರೆ ಆ ಬ್ರಹ್ಮನನ್ನು ಅರಿಯುವುದಕ್ಕೂ ಕೂಡ ಮನಸ್ಸೇ ನಮಗೆ ಕಾರಣವಾಗಿರುತ್ತದೆ. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಅರ್ಥಕಲ್ಪನೆ ಎಂಬ 4ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.